ಯೋಜನೆಗಳನ್ನು ಕೊಟ್ಟಂತ ಧೀಮಂತ ನಾಯಕರಾದಂಥ ಕುಮಾರಣ್ಣವರು ಚಾಲನೆ ಕೊಡಲಿಕ್ಕೆ ಬಂದಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಅವ್ರಿಗೆ ಸಹಕಾರ ನೀಡಲು ಕರ್ನಾಟಕ ರಾಜ್ಯ ವಿಧಾನಮಂಡಲದಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಈ ಯೋಜನೆಯ ವಿರುದ್ಧ ಒಂದೇ ದಿನದಿಂದಲೂ ಕೂಡ ಈ ಹೋರಾಟಕ್ಕೆ ಸಹಕಾರವನ್ನು ನೀಡಿದಂಥ ಆರ್ ಅಶೋಕಣ್ಣವರು ಬಂದಿದ್ದಾರೆ. ಅವ್ರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಎಲ್ಲಕ್ಕಿಂತ ಮಿಗಿಲಾಗಿ ಈ ನಿಲ್ಲಲೇಬೇಕು, ಈ ಹೋರಾಟಕ್ಕೆ ಜಯವನ್ನ ತಂದುಕೊಡ್ಲೇಬೇಕು ಅಂತೇಳಿ ರಾತ್ರಿ ಹಗಲು ಒಂದೇನೆ ತಮ್ಮೆಲ್ಲರ ಸಂಪರ್ಕದಲ್ಲಿದ್ದು ತಮ್ಮೆಲ್ಲರಿಗೂ ಆತ್ಮಸ್ಥೈರ್ಯವನ್ನು ತುಂಬಿ ಈ ಹೋರಾಟದ ರೂಪುರೇಷೆ ಹೇಳಿ ಈ ಹೋರಾಟಕ್ಕೆ ಧುಮುಕಿದಂತ ನಮ್ಮ ಯುವ ನಾಯಕರಾದಂಥ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಹೋರಾಟಕ್ಕೆ ನಮ್ಮ ಪಕ್ಷದ ಹಿರಿಯ ಶಾಸಕರಾದಂಥ ಎ ಮಂಜಣ್ಣವ್ರು ಬಂದಿದ್ದಾರೆ. ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮಲ್ಲಿ ವಿರೋಧ ಪಕ್ಷದ ನಾಯಕರಾದಂಥ ಸುರೇಶ್ ಬಾಬುರವರು ಬಂದಿದ್ದಾರೆ. ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ MP ಅವರು ಮಲ್ಲೇಶ್ ಬಾಬು ಅವರು ಬಂದಿದ್ದಾರೆ. ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ಉಳಿದ 16 ಜನ ಶಾಸಕರಿಗೆ ಯಾರು ಅನ್ಯತಾ ಭಾವಿಸಬೇಡಿ, ಸಮಯದ ಅಭಾವ ಇರೋದ್ರಿಂದ ಬಾಲಣ್ಣವ್ರ ಆದಿಯಾಗಿ, ಹರೀಶ್ ಗೌಡ್ರ ಆದಿಯಾಗಿ, ಮಂಜಣ್ಣವ್ರ ಆದಿಯಾಗಿ, ಕರಿಯಮ್ಮಂಜಿ ಅವರು, ಶಾರದಾಪುರ ನಾಯಕ್ ಅವರು ಎಲ್ಲ ನನ್ನ ಶಾಸಕ ಸ್ನೇಹಿತರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಮಾಜಿ ಶಾಸಕರಾದಂಥ ಅಂದಾನಿಯವರು, ನಾಡಗೌಡರು, ನಮ್ಮ ಶ್ರೀರಂಗಪಟ್ಟಣದ ಮಾಜಿ ಶಾಸಕರಾದಂಥ ರವೀಂದ್ರ ಶ್ರೀಕಂಠೆಯವರು, ಸುರೇಶ್ ಗೌಡ್ರು ಎಲ್ಲ ನನಗೆ ನಾರಾಯಣ ಸ್ವಾಮಿ ಅವರಿದ್ದಾರೆ. ನಮ್ಮ ಕೇರ್ಪೇಟೆ ನಮ್ಮ ಇವರು ಶ್ರೀನಿವಾಸ ಮೂರ್ತಿ ಅವರಿದ್ದಾರೆ. ಯಾರು ಅನ್ಯತಾ ಭಾವಿಸಬಾರ್ದು. ತಮ್ಮೆಲ್ಲರಿಗೂ ನಾನು ಈ ಪಾದಯಾತ್ರೆಗೆ, ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನೀವೆಲ್ಲ ನೋಡಿರ್ಬೋದು, ಸತತ 500 ದಿವಸಗಳಿಂದ ಈ ಹೋರಾಟ ಏನು ನಡೀತಿದ್ದ ಸಂಘಟನೆಗಳು, ಬುದ್ಧಿಜೀವಿಗಳು, ಹಲವಾರು ನಿವೃತ್ತ ನ್ಯಾಯಾಧೀಶರು, ಹಲವಾರು ನಿವೃತ್ತ IAS ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು, ಹಲವಾರು ಚಿಂತಕರು, ಕವಿಗಳು, ಹಲವಾರು ಬುದ್ಧಿಜೀವಿಗಳು ಇವರೆಲ್ಲ ಬಂದು ಇದಕ್ಕೆ ಸಹಕಾರ ನೀಡಿದ್ದಾರೆ. ತಮ್ಮೆಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಮಾಧ್ಯಮ ಸ್ನೇಹಿತರು, ಮೊದಲನೇ ದಿವಸದಿಂದ ನೀವೆಲ್ಲ ನಮ್ಮ ಈ ರೈತರ ಧ್ವನಿಯನ್ನ ಮೇರು ಮಟ್ಟಕ್ಕೆ ಮುಟ್ಟಿಸುವವರು ತಾವೆಲ್ಲ ಏನು ಬಂದು ನೀವೆಲ್ಲ ಸಹಕಾರ ಕೊಟ್ಟಿದ್ದೀರಿ. ತಮ್ಮೆಲ್ಲರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತಾ, ಇವತ್ತು ನಮ್ಮ ವಿರೋಧಿಗಳು ಇವತ್ತೇನು ಸರ್ಕಾರ ನಡೆಸ್ತಾ ಇದ್ದಾರೆ ಅವರಿಗೆ ನಾವು ಎಚ್ಚರಿಸಬೇಕು. ವಿಧಾನಸೌಧ ಒಳಗಡೆನೂ ಎಚ್ಚರಿಸಬೇಕು, ವಿಧಾನಸೌಧದ ಆಚೆನೂ ಎಚ್ಚರಿಸಬೇಕು ಅಂತ ಹೇಳಿ ಇವತ್ತು ಈ ಪಾದಯಾತ್ರೆನ ವಿಧಾನಸೌಧ ಅಂತ ಮುಟ್ಟುವಂತ ಕೆಲಸ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಇವತ್ತೇನು ಒಟ್ಟಿದ್ದೇವೆ. ಇದು ನಿಜವಾದ ಪಾದಯಾತ್ರೆ. ಇದು ರೈತರ ಕಷ್ಟದಲ್ಲಿದ್ದಂಥ ಸಂದರ್ಭದಲ್ಲಿ ಅವ್ರ ಜೊತೆ ನಿಲ್ತೇವೆ ಅಂತೇಳಿ ಈ ದಿಗ್ಗಜರು ಬಂದು ಇವತ್ತು ನಿಂತಿರೋದು ಅವರ ಒಂದು ಸ್ವಂತಿಕೆಗಲ್ಲ, ಈ ರೈತರ ಪರವಾಗಿ ರೈತರ ಜಮೀನನ್ನ ಉಳಿಸ್ಕೊಳ್ಳೋಕೆ ಅನ್ನೋದನ್ನ ಸ್ಪಷ್ಟ ಸಂದೇಶವನ್ನ ಇಲ್ಲಿಂದ ನಾವು ಸಾರಿದ್ದೇವೆ.